Hey guys, welcome back to my YouTube channel. ಇವತ್ತು ನಾನೊಂದು ಸ್ಟೋರಿ ಟೈಮ್ ಮಾಡ್ತಾ ಇದ್ದೀನಿ. ಅದು ನನ್ನ ಫೇವ್ರೆಟ್ ಹಾರರ್ ಸ್ಟೋರಿ ಟೈಮ್. Are you guys ready? Let's start. ಸೊ ನಾನು ಲ್ಯಾಪ್ಟಾಪ್ ಇಟ್ಕೊಂಡು ಸ್ಟೋರಿ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ಸಿಂಗಲ್ ಡೀಟೇಲ್ಸ್ ಕೂಡ. ಸ್ಟೋರಿ ಚಿಕ್ಕದೆ ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಸ್ಟೋರಿ ಟೈಮ್ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ ಹೆಸರು ತೊಗೊಳೋದು ಬೇಡ. ಲೆಟ್ಸ್ ಗಿವ್ ಯು ಮೈ ನೇಮ್ ಆಫ್ ವಿಕ್ಕಿ. ಸೊ ವಿಕ್ಕಿ ಬಂದು ಈಸ್ ಎ ಗಾಯ್ ಹೂ ಇಸ್ ವರ್ಕಿಂಗ್ ಇನ್ ಅ ಕಂಪ್ನಿ. ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದು ಹುಡುಗ ಅವರು. ಆ್ಯಂಡ್ ಅವರು ಒಂದು ಅಪಾರ್ಟ್ಮೆಂಟಲ್ಲಿ ಅವ್ರ ಫ್ಯಾಮಿಲಿ ಜೊತೆಲಿ ಇರ್ತಾರೆ. ಓಕೆನಾ. ಸೊ ಒನ್ ಫೈನ್ ಡೇ ನೈಟಲ್ಲಿ ಏನಾಗುತ್ತೆ, ಈ ರಿಸೀವ್ಸ್ ಅ ರಿಕ್ವೆಸ್ಟ್. ಇನ್ಸ್ಟಾಗ್ರಾಮಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ ಅವ್ರಿಗೆ. ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಬರುತ್ತೆ, ಹಿಲ್ ಚೆಕ್ ಯಾರು ಅಂತ. ಸೊ ಅದರ ಒಂದು ಹುಡುಗಿ ಕಳಿಸಿರ್ತಾಳೆ ರಿಕ್ವೆಸ್ಟ್ನ. ಆ ಹುಡುಗಿ ಡಿಪಿಲಿ ಶಿ ವಿಲ್ ಬಿ ವೇರಿಂಗ್ ಅ ವೈಟ್ ಕ್ಲೋತ್ಸ್ ಆ್ಯಂಡ್ ಶಿ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಮೈಲ್. ಒಂದು ಚೆಂದ ಸ್ಮೈಲ್ ಇರುತ್ತೆ ಆ್ಯಂಡ್ ಒಂದು ವೈಟ್ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಸೊ ಇವನು ಪ್ರೊಫೈಲ್ ನೋಡೋಕೆ ಹೋಗ್ತಾನೆ. ಡಿ ಪಿ ಬಿಟ್ಟರೆ ಬೇರೆ ಏನೂ ಅದರಲ್ಲಿರಲ್ಲ. ಲೈಕ್ ಪೋಸ್ಟ್ ಇರಲ್ಲ, ಫಾಲೋವರ್ಸ್ 0, ಫಾಲೋಯಿಂಗು ಕೂಡ 0. ಸೊ ಇವನೇನು ಅನ್ಕೊತಾನೆ, ಓಕೆ ಇದು ಬಂದು ಒಂದು ಫೇಕ್ ಅಕೌಂಟು, ಫೇಕ್ ಐ ಡಿ ಅಂದ್ಕೊಂಡು ಇಗ್ನೋರ್ ಮಾಡ್ತಾನೆ. ಸೊ ಅವ್ನು ಇಗ್ನೋರ್ ಮಾಡಿದ್ಮೇಲೆ ವಾಟ್ ಹ್ಯಾಪನ್ಸ್, ನೆಕ್ಸ್ಟ್ ಡೇ ನೈಟ್ ಅವನಿಗೆ ಒಂದು ಮೆಸೇಜ್ ಬರುತ್ತೆ ಸೇಮ್ ಅಕೌಂಟಿಂದ, ಸೇಯಿಂಗ್ ದ್ಯಾಟ್ ನೀನು ಯಾಕೆ ನನ್ನ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಕ್ವೆಶ್ಚನ್ ಬರುತ್ತೆ ಆ ಕಡೆಯಿಂದ, ಫ್ರಮ್ ದಟ್ ಐ ಡಿ. ಸೊ ಇವನು ಕೇಳ್ತಾನೆ, ಹೂ ಆರ್ ಯು, ನೀನು ಯಾರು ಅಂತ ಕೇಳಿದಾಗ ಆ ಕಡೆಯಿಂದ ಏನೂ ರಿಪ್ಲೈ ಬರಲ್ಲ. ಸೊ ಅಗೇನ್ ಅವ್ನು ಇಗ್ನೋರ್ ಮಾಡ್ತಾನೆ. ಆಫ್ಟರ್ ದ್ಯಾಟ್ ಬೆಳಗ್ಗೆ ಮೇ ಬಿ 11 o'clock ಐ ಗೆಸ್, ಆ ಟೈಮಲ್ಲಿ ಇಲ್ ಗೆಟ್ ಒನ್ ಮೆಸೇಜ್, ಒಂದು ಫೋಟೋ ಕಳಿಸಿರುತ್ತೆ ಆ ಅಕೌಂಟಿಂದ. ಏನು ಫೋಟೋ ಅಂದರೆ, ಅವನು ಯಾವ ಅಪಾರ್ಟ್ಮೆಂಟಲ್ಲಿ ಅವನಿದ್ದಾನೆ ವಿಕ್ಕಿ, ಆ ಅಪಾರ್ಟ್ಮೆಂಟ್ದು ಫೋಟೋನ ಈ ಹುಡುಗಿ ಕಳಿಸಿರ್ತಾಳೆ. ಅವನು ಅದನ್ನು ನೋಡಿ ಹಿ ವಿಲ್ ಬಿ ಇನ್ ಶಾಕ್. ಹೂ ಇಶಿ, ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ, ನನ್ನ ಅಪಾರ್ಟ್ಮೆಂಟ್ ಫೋಟೋ ಎಲ್ಲ ಹೆಂಗೆ ಕಳ್ಸೋಕ್ಕಾಗತ್ತೆ, ಹೌ ಡಸ್ ಶಿ ನೋ ಮೈ ಹೋಮ್ ಅಂತೆಲ್ಲ ಅವ್ನಿಗೆ ಕ್ವಶನ್ ಬರುತ್ತೆ. ಆ ಫೋಟೋ ನೋಡಿದ್ರೆ ಹೌ ಇಟ್ ಸೀಮ್ಸ್ ಇಸ್ ಮನೆ ಬಿಲ್ಡಿಂಗ್ ಆಪೋಸಿಟಿಂದ ನಿಂತ್ಕೊಂಡು ಫೋಟೋ ತೆಗೆದು ಕಳಿಸಿರೋ ಥರ ಇರುತ್ತೆ. ಸೊ ಅವನು ನೋಡ್ತಾನೆ, ಅಗೇನ್ ಚಲೋ ಇಗ್ನೋರ್ ಅಂತ ಇಗ್ನೋರ್ ಮಾಡ್ತಾನೆ. ಅಗೇನ್ ಆಫ್ಟರ್ ದ್ಯಾಟ್ ಒಂದು ನೈಟಲ್ಲಿ ಮತ್ತೆ ಒಂದು ಮೆಸೇಜ್ ಬರುತ್ತೆ ಆ ಹುಡುಗಿಯಿಂದ, ಒಂದು ಫೋಟೋನೇ. ಆ ಫೋಟೋ ಓಪನ್ ಮಾಡಿದಾಗ ಬಿಲ್ಡಿಂಗ್ ಆಚೆ ಕಾರಿಡಾರ್ ಇರುತ್ತಲ್ಲ, ಅಲ್ಲಿಂದ ಫೋಟೋ ಕಳಿಸಿದ್ದಾಳೆ. ಇವನಿಗೆ ಫುಲ್ ಭಯ ಸ್ಟಾರ್ಟ್ ಆಗೋಗುತ್ತೆ. ಹೀ ಫ್ರೀಕ್ಸ್ ಔಟ್. ಆಚೆ ಹೋಗಿ ನೋಡ್ತಾನೆ, ಯಾರೂ ಇರೋಲ್ಲ. ಪೊಲೀಸ್ನ ಕರೀತಾನೆ. ಪೊಲೀಸೆಲ್ಲ ಬರ್ತಾರೆ, ನೋಡ್ತಾರೆ, ಇಲ್ಲಿ ಯಾರೂ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಏನಾಗುತ್ತೆ, ಓಕೆ ನೋಡೋಣ ಅಂದ್ಬಿಟ್ಟು ಮಿಡ್ ನೈಟ್ ಆಗಿರೋದ್ರಿಂದ ಹಿಲ್ ಗೋ ಬ್ಯಾಕ್ ಟು ಹಿಸ್ ಬೆಡ್, ಮಲ್ಕೋತಾನೆ. ಅಗೇನ್ ಆಫ್ಟರ್ 1 week ಮತ್ತೆ ಅದೇ ನಮ್ಮ ಐ ಡಿಯಿಂದ ಒಂದು ಮೆಸೇಜ್ ಬರುತ್ತೆ, ಸೇಯಿಂಗ್ ದ್ಯಾಟ್ ಚೆನ್ನಾಗಿ ನಿದ್ದೆ ಮಾಡ್ದೆ ಇಲ್ಲ ಅವತ್ತು ನೈಟ್ ಅಂತ. ಅದ್ರ ಜೊತೆಲಿ ಇನ್ನೊಂದು ಫೋಟೋ ಕೂಡ ಬರುತ್ತೆ. ಅದು ಇವನು ಬೆಡ್ ಮೇಲೆ ಮಲ್ಕೊಂಡಿರೋ ಫೋಟೋ ಕೂಡ ಹೋಗುತ್ತೆ. ಅವಾಗ ಅವನಿಗೆ ಫುಲ್ ಭಯ ಆಗಿ ಅಗೇನ್ ಈ ಗೋಸ್ ಟು ಪೊಲೀಸ್ ಸ್ಟೇಷನ್. ಅವಾಗ ಪೊಲೀಸ್ ಏನೇನಾಯಿತು ಅಂತ ಕೇಳಿದಾಗ ಹಿ ಸೇಸ್ ದಿಸ್ ಇಸ್ ದ ಥಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂದಾಗ ಅವರು ಸರಿ ನನಗೆ ಫೋಟೋ ತೋರಿಸು ಅಲ್ಲಿಂದು ಆ ಹುಡುಗಿದು ಅಂದಾಗ ಪೊಲೀಸ್ ಕೂಡ ಫುಲ್ ಶಾಕ್ ಆಗ್ತಾರೆ. ಬಿಕಾಸ್ ಆ ಹುಡುಗಿ ಸತ್ಯ 5 ವರ್ಷ ಆಗಿರುತ್ತೆ. ಶಿ ಇಸ್ ಡೆಡ್ 5 years ಬ್ಯಾಕ್, ಬಟ್ ಸ್ಟಿಲ್ ಶಿ ವಾಂಟ್ಸ್ ಬಾಯ್ಸ್. ವೈ ಗೋಸ್ಟ್ ಡೋಂಟ್ ನೋ. ಎನಿವೇಸ್, ನಿಮಗೆ ಯಾವುದಾದ್ರೂ ಈ ಥರ ಅನ್ನೋನ್ ಐಡಿಯಿಂದ ಈ ಥರ ಕ್ರೀಪಿ ಆಗಿರುವ ಒಂದು ಹುಡುಗಿ ಏನಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ವಿಲ್ ಯು ಗೈಸ್ ಎಕ್ಸೆಪ್ಟ್ ಮಾಡ್ತೀರಾ? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಐ ಹ್ಯಾವ್ ಸೋ ಮೆನಿ ಅದರ್ ಸ್ಟೋರೀಸ್ ಟು ಶೇರ್ ವಿತ್ ಯು ಗೈಸ್. ಇದಕ್ಕಿಂತ ತುಂಬ ಕ್ರೀಪಿಯಾಗಿರೋದಲ್ಲ. ದಟ್ ಆ್ಯಕ್ಚುಲಿ ನನಗೆ ಇದು ಅಷ್ಟೊಂದು ಕ್ರೀಪಿ ಅನ್ನಿಸ್ಲಿಲ್ಲ ಬಿಕಾಸ್ ಐ ನೋ ಅಷ್ಟೊಂದು ಹಾರರ್ ಎಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಐ ವಿಲ್ ಶೇರ್ ಯು ವಿತ್ ಯು ಗೈಸ್.
ಸೊ ಇಷ್ಟ ಆದರೆ ಕಮೆಂಟಲ್ಲಿ ಹಾಕಿ. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್. ಲವ್ ಯು ಆಲ್.